ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿಮಗೆ ನಿಜವಾಗಿಯೂ ಬಿಡುಗಡೆಯಾಗುವುದು. ರೆಫರೆನ್ಸ್ ಪುಟ 2438, ಪುಟದ ಸಂಖ್ಯೆ 236, 237. ತನ್ನಲ್ಲಿ ಕ್ರಿಸ್ತನ ಮನಸ್ಸಿನ ಹೋಲಿಕೆಯನ್ನು ಅಭಿವೃದ್ಧಿಪಡಿಸಿಕೊಂಡಿರುವಷ್ಟರ ಪ್ರಮಾಣದಲ್ಲಿ ನೂತನ ಮನಸ್ಸು ಶರೀರ ಭಾವವನ್ನು ಮತ್ತು ಅದರ ಪಾಪ ಅಧೀನ ಸ್ವಭಾವದ ನಡೆಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು, ಅಂದರೆ ಶರೀರ ಭಾವವನ್ನು ಮರಣ ಸ್ಥಿತಿಯಲ್ಲಿಡಲು ಮಾಡುವ ಪ್ರಯತ್ನಗಳನ್ನು ಸಡಿಲಗೊಳಿಸಬಾರದೆಂಬುದನ್ನು ಹೇಳುವ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ಪವಿತ್ರಾತ್ಮನಿಂದ ಹುಟ್ಟಿರುವ ಯಾವ ದೇವರ ಮಗನಾದರೂ ಪಾಪವು ತನ್ನ ಶರೀರದಲ್ಲಿ ಆಳ್ವಿಕೆ ಮಾಡಲು ಬಿಡುವುದಿಲ್ಲ. ಪಾಪವು ಯಾವ ಮಟ್ಟದಲ್ಲಿಯೇ ಆಗಲಿ ಆತನನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿರುವುದೇ ಆದಲ್ಲಿ ಅದು ಆತನ ಇಚ್ಛಾಪೂರ್ವಕವಾಗಿರುವುದಿಲ್ಲ. ಆದುದರಿಂದ ಅದು ಕ್ಷಣಿಕವಾದದ್ದು. ಅಂದರೆ ನೂತನ ಮನಸ್ಸು ಪಡೆದಿರುವ ನೂತನ ಸೃಷ್ಟಿಯು ಶರೀರ ಭಾವವು ಬಂಡಾಯವೇಳುತ್ತಿರುವುದನ್ನು ಕಂಡುಕೊಂಡು ಕ್ರಿಸ್ತನೆಂಬ ಕೃಪಾಪೂರ್ಣವಾದ ಪರಲೋಕದ ಬೊಕ್ಕಸದಿಂದ ವಾಗ್ದಾನ ಮಾಡಲ್ಪಟ್ಟ ಸಕಾಲಿಕ ಕೃಪಾ ಸಹಾಯವನ್ನು ಪಡಕೊಂಡು ಅದನ್ನು ಜಯಿಸುವವರೆಗೆ ಮಾತ್ರ ಅದು ಇರುವುದು. ಈ ಅಂಶವನ್ನು ಸರಿಯಾದ ರೀತಿಯಲ್ಲಿ ಸ್ವೀಕರಿಸಿದ್ದೆಯಾದಲ್ಲಿ ಅದು ನಿಜವಾದ ಶಿಷ್ಯರಿಗೆ ತಮ್ಮ ಸ್ಥಿತಿಯನ್ನು ಅರಿತುಕೊಳ್ಳಲು ಸಹಾಯ ಮಾಡುವುದು ಮತ್ತು ಯಾವುದೇ ಒಂದು ಶಾರೀರಿಕ ದೋಷವು ಅವರನ್ನು ಬೀಳುವಂತೆ ಮಾಡಿದ್ದಲ್ಲಿ ತಮ್ಮ ಹೃದಯವು ಆ ಪಾಪದ ಮತ್ತು ಅನೀತಿಯ ವಿಷಯದಲ್ಲಿ ಅನುಕಂಪವಿಲ್ಲದೆ ಇರುವಷ್ಟು ಕಾಲ ಅವರು ಪೂರ್ಣವಾಗಿ ಕೆಡವಲ್ಪಟ್ಟವರಾಗಿರಬೇಕಿಲ್ಲ. ಪ್ರತಿಯಾಗಿ ಅವರು ತಮ್ಮ ಬೋಧಕನ ತತ್ವಗಳು ಹಾಗೂ ಆದೇಶಗಳ ವಿಷಯದಲ್ಲಿ ಪೂರ್ಣ ಸಹಾನುಭೂತಿಯುಳ್ಳವರಾಗಿ ಮತ್ತು ಆತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿಯೂ ಅಂಗೀಕೃತರಾಗಿಯೂ ಇರುವುದಕ್ಕೆ ಹಾತೊರೆಯತಕ್ಕವರಾಗಿರಬೇಕು. ಮತ್ತು ಈ ಸರಿಯಾದ ಅಂಶವು ಇಂಥವರೆಲ್ಲರನ್ನೂ ತಮ್ಮ ವಿಷಯವಾಗಿಯೂ ಕ್ರಿಸ್ತನ ಅನುಭವ ಶಾಲೆಯಲ್ಲಿ ಇದರಂತೆಯೇ ಕಲಿಯುತ್ತಿರುವ ಶಿಷ್ಯರಾಗಿ ಅನುಯಾಯಿಗಳಾಗಿದ್ದು, ಶಾರೀರಿಕವಾಗಿಲ್ಲದೆ ತಮ್ಮ ಮನೋಭಾವದಲ್ಲಿ, ಅಂದರೆ ಮನಸ್ಸಿನಲ್ಲಿ ನೂತನ ಸೃಷ್ಟಿಗಳಾಗಿರುವ ಸಹೋದರರ ವಿಷಯವಾಗಿಯೂ ಉತ್ಸಾಹಭರಿತವಾದ ಪ್ರೀತಿ ತೋರುವುದನ್ನು ಅಭ್ಯಾಸಿಸುವವರಾಗುವಂತೆ ಸಹಾಯ ಮಾಡುವುದು. ಆದುದರಿಂದ ಪ್ರತಿಯೊಬ್ಬನು ತನ್ನ ಸಹೋದರನ ಶರೀರ ಭಾವದಲ್ಲಿರುವ ದೋಷದ ವಿಷಯದಲ್ಲಿ ಅದನ್ನು ಅನುಮೋದಿಸದೆ ಅದಕ್ಕೆ ವಿರುದ್ಧವಾಗಿ ಹೋರಾಡುತ್ತಿರುವುದನ್ನು ಕಂಡರೆ ಅವನು ತನ್ನ ಹೃದಯದ, ತನ್ನ ಚಿತ್ತದ ಕರ್ತನ ಹಾಗೂ ಆತನ ಪ್ರೀತಿಗೆ ಸಂಬಂಧವಾದ ಆಜ್ಞೆಗಳಿಗೆ ಅನುಸಾರವಾಗಿರುವುದಿಲ್ಲವೆಂಬುದನ್ನು ಮತ್ತು ಪ್ರತಿದಿನವೂ ಆತನು ಕ್ರಿಸ್ತೀಯ ಅನುಭವ ಶಾಲೆಯಲ್ಲಿ ಪಾಠಗಳನ್ನು ಕಲಿಯಲು ಶ್ರಮಿಸುತ್ತಿರುವನೆಂದು ಮತ್ತು ತನ್ನ ಶಾರೀರಿಕ ಬಲಹೀನತೆಗಳ ವಿರೋಧವಾಗಿ ಫಲಪ್ರದವಾಗಿ ಹೋರಾಡಲು ಪರಿಶ್ರಮಿಸುತ್ತಿರುವುದೆಂಬುದನ್ನು ನಮಗೆ ಭರವಸೆ ನೀಡಿದ್ದಲ್ಲಿ, ನಾವು ನೋಡುತ್ತಿರುವ ಕೆಟ್ಟ ಗುಣಗಳು ತನ್ನ ಸಹೋದರನ ಶತ್ರುವಿಗೆ ಸಂಬಂಧಿಸಿದ್ದು, ಅದು ನೂತನ ಸೃಷ್ಟಿಯಾಗಿರುವ ಆ ಸಹೋದರನ ಕೆಟ್ಟತನವಲ್ಲವೆಂಬುದನ್ನು ಪ್ರತಿಯೊಬ್ಬನೂ ನೆನಪಿನಲ್ಲಿಟ್ಟುಕೊಳ್ಳಬೇಕಿರುವುದು. ಇದನ್ನು ಬೆಳಕಿನಲ್ಲಿ ನಡೆಯುತ್ತಿರುವುದೆಂದು ಮತ್ತು ಕತ್ತಲೆಯಲ್ಲಿ ಮುಗ್ಗರಿಸುತ್ತಿಲ್ಲವೆಂದು ಸತ್ಯವೇದದಲ್ಲಿ ಹೆಸರಿಸಲಾಗಿರುವುದು. ಇದು ದೇವರ ಏರ್ಪಾಡುಗಳನ್ನು ಅರ್ಥ ಮಾಡಿಕೊಂಡು ಅವುಗಳ ಅನುಸಾರವಾಗಿ ನಡೆದುಕೊಳ್ಳುವುದಾಗಿರುವುದು. ಅಂದರೆ ದೇವರು ತನ್ನ ಕೃಪಾವಾಕ್ಯಗಳಲ್ಲಿ ತೋರಿಸಿಕೊಟ್ಟಿರುವ ಹಾಗೂ ಆತನು ದೃಷ್ಟಿಸುವ ರೀತಿಯಲ್ಲಿ ವಿಷಯಗಳನ್ನು ತಾನು ದೃಷ್ಟಿಸುವುದನ್ನು ಇದು ಒಳಗೊಂಡಿರುವುದು. ಹೀಗಿದ್ದಲ್ಲಿ ಪ್ರಾಪಂಚಿಕ ಮನೋಭಾವವುಳ್ಳವರು ಕರ್ತನ ಪ್ರತಿಷ್ಠಿತ ಜನರನ್ನು ಈ ಬೆಳಕಿನಡಿಯಲ್ಲಿ, ಅಂದರೆ ಪ್ರೀತಿ, ಔದಾರ್ಯ, ತಾಳ್ಮೆ, ದೀರ್ಘಶಾಂತಿ, ಸಹೋದರ ಪ್ರೀತಿ ಈ ದೃಷ್ಟಿಯಿಂದ ನೋಡಲು ಇಚ್ಛಿಸುವವರೆಂಬುದಾಗಲಿ, ಇಲ್ಲವೇ ಹೀಗೆ ನೋಡಲು ಸಮರ್ಥರಾಗಿರುವುದೆಂಬುದಾಗಲಿ ಅಪೇಕ್ಷಿಸುವ ಅಗತ್ಯವಿಲ್ಲ. ಪ್ರತಿಯಾಗಿ ಇವರ ವಿಷಯವಾಗಿ ನಮ್ಮ ವಿರೋಧಿಯು, ಅಂದರೆ ಈ ಪ್ರಪಂಚದ ದೇವರು, ಕ್ರಿಸ್ತನ ಹೆಸರನ್ನು ಮತ್ತು ಪ್ರೀತಿ ಸಂಬಂಧವಾದ ಆಜ್ಞೆಗಳನ್ನು
ತಮ್ಮ ದುರ್ಭಾವ, ಸ್ವಾರ್ಥ ಮುಂತಾದವುಗಳನ್ನು ಮರೆಮಾಡುವ ವಸ್ತ್ರಗಳನ್ನಾಗಿ ಬಳಸುತ್ತಿರುವ ಕಪಟಿಗಳೆಂದು ಅವರಿಗೆ ತೋರಿಸಿಕೊಡಲು ಪ್ರಯತ್ನಿಸುತ್ತಿರುವನು. ಮತ್ತು ಈ ವಿರೋಧಿಯು ಕ್ರಿಸ್ತನ ಅನುಭವಶಾಲಿಯ ಸಂಬಂಧವಾದ ಷರತ್ತು ವಿಧಿಗಳ ವಿಷಯವಾಗಿ ಲೋಕಕ್ಕೆ ಮತ್ತು ಕಪಟವಾಗಿ ಕ್ರೈಸ್ತರಂತೆ ತೋರ್ಪಡಿಸಿಕೊಳ್ಳುವವರಿಗೆ ಮಾತ್ರವಲ್ಲದೆ ವಿಶೇಷವಾಗಿ ನಿಜವಾದ ಶಿಷ್ಯರು ತಪ್ಪಾಗಿ ಪ್ರತಿಪಾದಿಸಿ ಅವರನ್ನು ಅಧೈರ್ಯಪಡಿಸಿ ಅವರು ಸರಿಯಾದ ಮಾರ್ಗದಿಂದ ತಿರುಗಿಕೊಳ್ಳುವಂತೆ, ಅಂದರೆ ಕರ್ತನ ವಾಕ್ಯಗಳಿಗೆ ವಿರೋಧವಾಗಿ ಮತ್ತು ಶಾರೀರಿಕ ಭಾವಾನುಸಾರವಾಗಿ ತೀರ್ಪು ಹೊಂದುತ್ತಿರುವುದಾಗಿಯೂ ಆತ್ಮ ಅನುಸಾರವಾಗಿ, ಅಂದರೆ ನೂತನ ಮನಸ್ಸಿನ ಅನುಸಾರವಾಗಿಲ್ಲವೆಂಬುದಾಗಿ ಮನವೊಲಿಸಲು ಸತತವಾಗಿ ಯತ್ನಿಸುತ್ತಿರುವುದು. ನಿಜವಾಗಿಯೂ ಶಿಷ್ಯರಾಗಿರುವವರು ಯಾರೆಂದರೆ ಕ್ರಿಸ್ತನ ಈ ಅನುಭವಶಾಲಿಯಲ್ಲಿ ತಮ್ಮ ಕಲಿಯುವಿಕೆಯನ್ನು ಪೂರ್ಣಗೊಳಿಸಿ ಪರಿಣಿತರಾಗಿ ತಮ್ಮ ಕರ್ತನೊಂದಿಗೆ ಸಹಬಾಧ್ಯರಾಗುವಂಥವರು ಮತ್ತು ಅವರು ಕಡೆಯಲ್ಲಿ ಭೂಲೋಕದ ಸಮಸ್ತ ಕುಲಗಳಿಗೆ ಉಪದೇಶ ಮಾಡಿ ಆಶೀರ್ವದಿಸುವ ಕಾರ್ಯದಲ್ಲಿ ಆತನಿಗೆ ಸಹಕಾರಿಗಳಾಗಿರುವಂಥವರು. ಆದರೆ ಈ ಅನುಭವಶಾಲಿಯಲ್ಲಿ ಸೇರುವುದು ಈ ಫಲಿತಾಂಶಗಳನ್ನು ಅಗತ್ಯವಾಗಿ ತಂದುಕೊಡಬೇಕೆಂದೇನೂ ಇಲ್ಲ. ಆದರೆ ಅದು ನಮ್ಮ ಕರ್ತನು ಸೂಚಿಸಿರುವಂತೆ ಈ ಅನುಭವಶಾಲಿಯಲ್ಲಿ ಮುಂದುವರಿಯುವುದರಲ್ಲಿ, ಅಂದರೆ ಆತನ ನಿರ್ದೇಶನದಲ್ಲಿ ಮತ್ತು ಆತನ ಸತ್ಯವಾಕ್ಯದಲ್ಲಿ ನಂಬಿಗಸ್ತರಾಗಿಯೂ ನಿರಂತರವಾಗಿ ಪರಿಶ್ರಮಿಸುತ್ತಾ ಮುಂದುವರಿಯುವವರಾಗಿ ಈ ಅನುಭವಶಾಲೆಯ ಭವ್ಯವಾದ ಉದ್ದೇಶಗಳು ಈಡೇರ ಮಾಡಿಕೊಳ್ಳುವುದರ ಮೂಲಕವಾಗಿ ಈ ಫಲಿತಾಂಶಗಳು ಅವರಿಗೆ ಲಭಿಸುವವು. ಹೀಗಿದ್ದರೂ ನಮ್ಮ ಪ್ರಯಾಣದ ಪ್ರತಿಯೊಂದು ಹಂತದಲ್ಲೂ ನಾವು ಪ್ರಗತಿ ಹೊಂದುತ್ತಿದ್ದೇವೆಂಬುದನ್ನು, ಅಂದರೆ ಸತ್ಯವನ್ನು ಹೆಚ್ಚು ಹೆಚ್ಚಾಗಿ ತಿಳಿದುಕೊಳ್ಳುತ್ತಾ ಬರುತ್ತಿರುವ ಹಾಗೆ ಮತ್ತು ಅದು ನಮ್ಮನ್ನು ಹೆಚ್ಚು ಹೆಚ್ಚಾಗಿ ಬಿಡುಗಡೆ ಮಾಡುತ್ತಿರುವ ಹಾಗೆ ನೋಡಿಕೊಳ್ಳುವುದು ನಮಗೆ ದೊರೆತಿರುವ ವಿಶೇಷ ಸೌಭಾಗ್ಯ. ನಾವು ತತ್ಕ್ಷಣದಲ್ಲಿ ಜ್ಞಾನವನ್ನು ಪಡೆಯುವೆವೆನ್ನುವುದಾಗಲಿ ಇಲ್ಲವೇ ಒಡನೆಯೇ ಬಿಡುಗಡೆ ಹೊಂದುವುದನ್ನಾಗಲಿ ಅಪೇಕ್ಷಿಸುವಂತಿಲ್ಲ.